ಡಯಾಬಿಟೀಸ್ ಸಕ್ಕರೆ ಕಾಯಿಲೆಯಲ್ಲಿ ಎಷ್ಟೊಂದು ಜನ ಎಷ್ಟೊಂದು ಕ್ವಶನ್ ಕೇಳಿದ್ದಾರೆ. ಸೊ ಏನಪ್ಪ ಅಂತಂದರೆ, ಡಯಾಬಿಟೀಸ್ ಒಂದ್ಸಲ ಬಂದರೆ ಹೋಗೋದಿಲ್ವಾ, ಅದಕ್ಕೆ ಮಾತ್ರೆ ತೊಗೊಳ್ಳೋದೇ ಸೊಲ್ಯೂಷನ್ ಇಲ್ವಾ ಅಂತ ಕೇಳಿದ್ದಾರೆ. ಸೊ ನಾನು ಹೇಳ್ತಿರೋದೇನಪ್ಪ ಅಂತಂದರೆ, ಮನಸ್ಸಿದ್ದರೆ ಮಾರ್ಗ, ಯಾವುದು ಇಂಪಾಸಿಬಲ್ ಅಂತಿಲ್ಲ, ಎಲ್ಲನೂ ಪಾಸಿಬಲ್ ಇದೆ. ಮಾಡಿದರೆ ಪ್ರಯತ್ನ ಪಟ್ಟರೆ ಇದೆ. ಬಟ್ ನ್ಯೂಲಿ ಡಿಟೆಕ್ಟೆಡ್ ಅಂದರೆ ರೀಸೆಂಟಾಗಿ ಬಂದಿರುವಂಥ ಸಕ್ಕರೆ ಕಾಯಿಲೆನ ಹೋಗಿಸ್ಬೋದು. 90% ಚಾನ್ಸಸ್ ಹೋಗಿಸ್ಬೋದು, ಇರಿವರ್ಸಿಬಲ್ ಮಾಡ್ಕೋಬೋದು. ರೀಸೆಂಟಾಗಿ ಬಂದಿದೆ ಶುಗರು, ಓಕೆ ಒಪ್ಕೊಳ್ಳೋಣ. ರೀಸೆಂಟಾಗಿ ಯಾಕೆ ಬಂತು ಶುಗರು? ನಿಮ್ಮ ಲೈಫ್ ಸ್ಟೈಲಿಂದನೇ ಬಂದಿರುತ್ತೆ. ಸೊ ಲೈಫ್ ಸ್ಟೈಲ್ನ ಮಾಡಿಫಿಕೇಷನ್ ಮಾಡಿಕೊಂಡ್ರೆ ಸಾಕು. ನಿದ್ದೆ ಚೆನ್ನಾಗಿ ಮಾಡಿಬಿಟ್ಟು ಕಂಪ್ಲೀಟಾಗಿ ಸ್ವೀಟ್ ತಿನ್ನೋದನ್ನು ಬಂದ್ ಮಾಡಬೇಕು, ಟೀ ಕಾಫಿನ ಅವಾಯ್ಡ್ ಮಾಡಬೇಕು, ನಿದ್ದೆ ಚೆನ್ನಾಗಿ ಮಾಡಬೇಕು, ನೀರನ್ನ ಚೆನ್ನಾಗಿ ಕುಡಿಬೇಕು, ಬೆಳಿಗ್ಗೆ 1 ಅವರ್ ಎಕ್ಸಸೈಸ್ ಮಾಡಬೇಕು, ರಾತ್ರಿ 1 ಅವರ್ ಇಲ್ಲಾಂದರೆ ಸಾಯಂಕಾಲ 1 ಅವರ್ ವಾಕ್ ಮಾಡಬೇಕು, ತೂಕನ ಕಡಿಮೆ ಮಾಡ್ಕೋಬೇಕು, ಹೊರಗಡೆ ಊಟನ ಕಡಿಮೆ ಮಾಡಬೇಕು, ಆಯಿಲ್ ಐಟಮ್ಸ್ನ ಕಡಿಮೆ ಮಾಡಬೇಕು. ಇಷ್ಟೆಲ್ಲ ಮಾಡಿಬಿಟ್ಟು ಹೆಲ್ತಿ ಲೈಫ್ ಸ್ಟೈಲ್ನ ರೂಢಿ ಮಾಡಿಕೊಂಡ್ರೆ, ಹೆಲ್ತಿ ಲೈಫ್ ಸ್ಟೈಲ್ನ ಅಡಾಪ್ಟ್ ಮಾಡಿಕೊಂಡ್ರೆ 90% ಚಾನ್ಸಸ್ ಶುಗರ್ ಪೇಷಂಟು ಶುಗರ್ ಮಾತ್ರೆ ಇಲ್ದಂಗೆ ಬದುಕಬಹುದು. ಇನ್ ಕೇಸ್ ಆಫ್ ಶುಗರ್ ಮಾತ್ರೆ ತಗೊಳ್ಳೋರು ಏನಾದರೂ ಇದ್ದರೆ ಅವರು 0.5% ಅವ್ರದ್ದು ಶುಗರ್ ಮಾತ್ರನ ಕಡಿಮೆ ಮಾಡ್ಕೋಬಹುದು.